ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನನಗೆ ಗೊತ್ತು ಇವತ್ತಿನ ಅಪ್ಡೇಟ್ ವಿಡಿಯೋಗೆ ನೀವು ತುಂಬಾನೇ ಕಾಯ್ತಾ ಇದ್ರಿ ಅಂತ. ಸೊ ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಸೊ ಗೈಸ್, ಯಾವುದನ್ನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮಾರ್ಚ್ ಮಂತ್ನ ರಿಲೀಸಸ್ ಬಗ್ಗೆ ಮಾತಾಡ್ಕೋಬಿಡೋಣ. ಮಾರ್ಚ್ 8ನೇ ತಾರೀಕು ರಿಲೀಸ್ ಆಗಿಕೊಟ್ಟಿರುವಂಥದ್ದು ಜಾಗ್ 101, ಹಾಗೇನೆ ಕರ್ನಾಟಕದ ಮನಕ, ಬ್ಲಿಂಕ್, ಹಾಗೇನೆ ರಂಗನಾಯಕ. ನಾನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಮೂವಿ ನಾನು ನೋಡಬೇಕು ಅಂತ ಅಂದ್ಕೊಂಡಿರೋದು ಅಂದರೆ ಜಸ್ಟ್ ಬೈ ದ ಗ್ಲಿಮ್ಸ್ ನೋಡಬೇಕು ಅಂತ ಅಂದ್ಕೊಂಡಿರೋದು ಯಾವುದು ಅಂದರೆ ಬ್ಲಿಂಕ್ ಚಿತ್ರ, ಹಾಗೇನೆ ಕರ್ನಾಟಕದ ಮನಕ. ಈ ಎರಡು ಚಿತ್ರಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮಾರ್ಚ್ 8ಗೆ ರಿಲೀಸ್ ಆಗಿ ಕೊಟ್ಟಿರೋಂಥ ಮೂವಿಯಲ್ಲಿ ಪರ್ಟಿಕ್ಯುಲರ್ ಅವತ್ತಿನ ದಿನದ ಕನ್ನಡ ಮೂವೀಸ್ನಲ್ಲಿ ನೀವು ಯಾವುದನ್ನು ನೋಡೋಕೆ ಕೊಟ್ಟಿದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಮಾರ್ಚ್ 15ಕ್ಕೆ ರಿಲೀಸ್ ಆಗಿ ಕೊಟ್ಟಿರೋಂಥ ಮೂವಿ ಫೋಟೋ, ಹಾಗೆ ಕೆರೆಬೇಟೆ. ನಡಿ, ನಾನು ಈ ಎರಡು ಮೂವಿನ ನೋಡೋದಕ್ಕೆ ಅಷ್ಟೊಂದೇನು ಆಸೆ ಪಡ್ತಾ ಇಲ್ಲ. ಯಾಕೆಂದರೆ ಅವತ್ತಿನ ದಿನ ಜಾಕಿ ಮೂವಿ ರಿಲೀಸ್ ಆಗಿಕೊಟ್ಟಿದೆ. ನಾನು ಅದನ್ನಂತೂ ನೋಡಲೇಬೇಕು, ಆಯಿತಾ. ಯಾಕೆ ಹೇಳ್ತೀನಿ ಗೊತ್ತಾ, ಇದನ್ನು ಪರ್ಟಿಕ್ಯುಲರ್ ಒಂದು ಸ್ಟೋರಿ ಇದೆ. ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗಿಕೊಟ್ಟಿರೋಂಥ ಜಾಕಿ ಮೂವಿದು ನಂದೊಂದು ಓಲ್ಡ್ ಸ್ಟೋರಿ ಇದೆ, ಅದನ್ನು ಕೇಳಿ ದಯವಿಟ್ಟು. ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ನನ್ನ ಫಸ್ಟ್ ಮೂವಿ ಕದ್ದು ನೋಡಿರೋದು ಟಿಕೆಟ್ ಇಲ್ದಲ್ಲೇ ಒಳಗಡೆ ನುಗ್ಗಿ. ಯಾಕೆಂದರೆ ಮನೇಲಿ ಹೇಳೋದಕ್ಕಾಗಲ್ಲ ಆ ಟೈಮಲ್ಲಿ ಮೂವಿ ನೋಡ್ತಿದ್ದೀನಿ ಅಂದರೆ ಸರ್ರೇ ಹೊಡ್ತಾ ಬೀಳ್ತಿತ್ತು. ಅದು ಅಲ್ಲದೆ ಸ್ಕೂಲಿಗೆ ಹೋಗಿದ್ದೆ, ಸ್ಕೂಲ್ ಪಕ್ಕನೇ ಥಿಯೇಟ್ರು. ಕಾಂಪೌಂಡ್ ಹಾರಿ ಆ ಚಿಕ್ಕ ವಯಸ್ಸಿನಲ್ಲೇ ಆ ಚಿಕ್ಕ ವಯಸ್ಸಲ್ಲೇ ಕಾಂಪೌಂಡ್ ಹಾರಿ ಥಿಯೇಟ್ರ್ ಒಳಗಡೆ ನುಗ್ಗಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಒಂದು ಅರ್ಧ ಸಿನಿಮಾಗೆ ಎಂಟ್ರಾದೆ. ಆವಾಗ ನೋಡಿ, ಅಲ್ಲಿವರೆಗೂ ನನಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೇ ಗೊತ್ತಿಲ್ಲ. ಆ ಟೈಮಲ್ಲಿ ಎಂಟ್ರಾಗಿ ಒಳಗಡೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಸೊ ಫಸ್ಟ್ ಮೂವಿ ಕನ್ನಡ ಮೂವಿ ಆಗಿರುವಂಥದ್ದು ಜಾಕಿ ಮೂವಿ ಆಗಿರುವಂಥದ್ದು ನಂದು, ಅದು ಥಿಯೇಟ್ರಲ್ಲಿ. ಸೊ ಇದು ರೀಮಾಸ್ಟರ್ಡ್ ವರ್ಷನ್ ಬರ್ತಾ ಇರುವಂಥದ್ದು ಜಾಕಿ ಮೂವಿ. ಇದು ಎಷ್ಟು ಜನ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಮಾರ್ಚ್ 22ನೇ ತಾರೀಕು ಅವತಾರ ಪುರುಷ 2 ಇದನ್ನು ಬರೋಕೊಟ್ಟಿದೆ. ಅಂದರೆ ಎಷ್ಟು ಜನ ಶರಣ್ ಫ್ಯಾನ್ಸ್ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇವರ ಕಾಮಿಕ್ ಟೈಪಲ್ಲೇ ನಮಗೆ ನೋಡೋದಕ್ಕೆ ಇಷ್ಟ, ಯಾವುದೊಂದು ಹೀರೋ ರೀತಿ ಅಲ್ಲ. ಆದರೂ ಕೂಡ ಇದರಲ್ಲಿ ತುಂಬಾ ಕಾಮಿಕ್ ಟೈಮ್ನ ಆ್ಯಡ್ ಮಾಡಿರ್ತಾರೆ. ಅಂದರೆ ಕಾಮಿಕ್ಕಾಗಿ ಇರುತ್ತೆ, ಇವ್ರದ್ದು ಕಾಮಿಡಿ ಸೀನ್ಸ್ ಎಲ್ಲ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ನೋಡ್ತೀನಿ. ಸ್ವಲ್ಪ ಸೀರಿಯಸ್ ಆಗಿ ಬರೋಕೊಟ್ಟಿರೋಂಥ ಮೂವಿ ಆಗಿರೋವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಾದ ಮೇಲೆ ಮಾರ್ಚ್ 28ನೇ ತಾರೀಕು ಯುವ ಮೂವಿ ರಿಲೀಸ್ ಆಗಿಕೊಟ್ಟಿದೆ. ಆ್ಯಂಡ್ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಗುರು, ಸ್ವಲ್ಪ ಭಯ ಕೂಡ ಇದೆ. ಹಿಂಗೆ ಶರಣರ ಮೂವಿ ಮಾತಾಡ್ತಾ ಇದ್ವಿ, ಅವತಾರ ಪುರುಷ 2 ಬರುತ್ತೆ ಅಂತ. ಅದ್ರ ಜೊತೆಗೆ ಛೂಮಂತರ ಇದ್ರದ್ದೊಂದು ಮೂವಿ ರಿಲೀಸ್ ಆಗಿಕೊಟ್ಟಿರೋಂಥದ್ದು ಏಪ್ರಿಲ್ 5ನೇ ತಾರೀಕು ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಹಾಗೆಯೇ ಡೆವಿಲ್ ಅಪ್ಡೇಟ್ ಬಗ್ಗೆ ಬರೋದಾದರೆ, ನೋಡಿ, ನನ್ನ ಹತ್ರ ಕೇಳಿದ್ರಿ, ನಾನೆಲ್ಲ ಕ್ವಶನ್ಸ್ ಮಾಡ್ತಾ ಇರಬೇಕಂತ ನಾನು ಹೇಳಿದ್ದೆ. ಲೈಕ್ ರತ್ನಾಕರ್ ಅವರಿದ್ದಾರೆ, ಅಂದರೆ ಹೀರೋಯಿನ್ ಆಗಿ 2 ಹೀರೋಯಿನ್ಸ್ ಇರ್ತಾರೆ. ಅದರಲ್ಲಿ ಒಂದು ನಮಿತಾ ರತ್ನಾಕರ್ ಆಗಿರುವಂಥದ್ದು, 2ನೇದು ಲಕ್ಷ್ಮಿ ಅಂತ. ಸೊ ಲಕ್ಷ್ಮಿ ಯಾರು ಅಂತೆಲ್ಲ ಕೇಳ್ತಾ ಇದ್ರಿ, ಕಮೆಂಟ್ ಸೆಕ್ಷನ್ ಅದೇ ತುಂಬಿತ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ಲಕ್ಷ್ಮಿಯವರು ಒಂದು ಹೊಸ ಫೇಸ್ ಆಗಿರೋವಂಥದ್ದು. ಅಂದರೆ ಇನ್ನೂ ಎಲ್ಲೂ ಲೀಡ್ ರೋಲಲ್ಲಿ ಎಲ್ಲೂ ನೋಡಿಲ್ಲ. ಮೇ ಬಿ ಅವರು ಸಿನಿಮಾ ಇಂಡಸ್ಟ್ರಿಲಿ ಇದ್ದರು, ಆದರೆ ಎಲ್ಲೂ ಲೀಡ್ ರೋಲಲ್ಲಿ ನೋಡಿಲ್ಲ. ಒಂದು ಹೊಸ ಫೇಸ್ ಆಗಿರೋವಂಥದ್ದು. ಆದರೆ ನಮಿತಾ ರತ್ನಾಕರ್ ಅವರು ಆಲ್ರೆಡಿ ಕೆಲವು ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸ್ವಲ್ಪ ಬ್ಯಾಕ್ಔಟ್ ಆಗಿದ್ದರು ಮೂವೀಸಿಂದ. ಈಗ ಮತ್ತೆ ಬರ್ತಾ ಇದ್ದಾರೆ ಒಂದು ಸ್ಪೆಷಲ್ ಎಂಟ್ರಿ ಜೊತೆಗೆ. ಬಟ್ ಈಗ ಯಾರು ಅಂತ ಇನ್ನೂ ಕನ್ಕ್ಲೂಡ್ ಆಗಿಲ್ವಲ್ಲ. ಸೊ ಈಗಲೇ ಡಿಸೈಡ್ ಮಾಡೋದು ಬೇಡ, ಮೊದಲು ಅವ್ರು ಬರಲಿ, ಅದಾದಮೇಲೆ ಹೇಳೋಣ. ಯಾರು ಕನ್ಫರ್ಮ್ಡಾಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಯಾರು ಅಂತ ನಾನು ಹೇಳ್ತೀನಿ. ನೋಡಿ, ಇವತ್ತು ಒಬ್ಬನೇ ಶಿವ ಒಬ್ಬನೇ ಯುವ ಒಂದು ಫಸ್ಟ್ ಸಿಂಗಲ್ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅದರ ರಿಯಾಕ್ಷನ್ ಕೂಡ ಬರ್ತಾ ಇದೆ. ಹಾಗೆಯೇ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ. ಅದು ಸ್ಪೆಕ್ಯುಲೇಷನ್ಸ್ ಪ್ರಕಾರ ಇರೋವಂಥದ್ದು ಜೂನಿಯರ್ NTR ಅವರು ಅಂತ. ಬಂದ ಮೇಲೇ ಗೊತ್ತಾಗುತ್ತೆ. ಯಾಕೆಂದರೆ ಲೈಟಾಗಿ ಅನ್ನಿಸ್ತಾ ಇರೋದೇನೆಂದರೆ ಇವರು ಯಶ್ ಅವ್ರು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಜೂನಿಯರ್ NTR ಅವರು ಬರ್ತಾ ಇದ್ದಾರೆ. ಹಾಗೆಯೇ ಒಂದು ಸ್ಪೆಷಲ್ ಫೋಟೋ ನೋಡಿ, ಎಲ್ಲರೂ ಕೊಲಾಬ್ ಆಗಿರೋಂಥ ರಿಷಬ್ ಶೆಟ್ಟಿ ಅವರಿದ್ದಾರೆ, ಜೂನಿಯರ್ NTR ಅವರಿದ್ದಾರೆ, ಪ್ರಶಾಂತ್ ನೀಲ್ ಅವರಿದ್ದಾರೆ. ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಬರ್ತಾ ಇದೆಯಾ, ಏನಾದರೂ ಸಮಥಿಂಗ್ ಕುಕಿಂಗ್ ಅದೆಲ್ಲ ಬರೋವಂಥದ್ದು ನೆಕ್ಸ್ಟ್ ಅಪ್ಡೇಟಲ್ಲಿ ಹೇಳ್ತೀನಿ. ಆ ಥರದ್ದು ಏನೂ ಇಲ್ಲ, ಜಸ್ಟ್ ಮೀಟ್ ಆಗಿರುವಂಥದ್ದು. NTR 31ನ ಒಂದು ಬೇಸಿಕಲಿ ಆ ಥರದ್ದೊಂದು ಮೀಟಿಂಗ್ ಆಗಿರುವಂಥದ್ದು ಅಂತ ಅನ್ಕೊತಾ ಇದ್ದೀನಿ. ಅಪ್ಕಮಿಂಗ್ ನ್ಯೂಸಲ್ಲಿ ಹೇಳೋಣ. ಹಾಗೆಯೇ ಮಾರ್ಚ್ ಮೂವಿ ರಿಲೀಸಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾವ ಮೂವಿ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಒಂದು ಇಂಪಾರ್ಟೆಂಟ್ ವಿಷಯ ಆಯಿತಾ, ಇದು ವಿಡಿಯೋ ಮುಗಿದ ಮೇಲೇ ಯಾರ್ಯಾರು ಕಾಯ್ತಾ ಇದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆ ನಾನು ಇಂಪಾರ್ಟೆಂಟಾಗಿ ತಿಳಿಸ್ಬೇಕು. ದಯವಿಟ್ಟು ನನ್ನ ಅಕೌಂಟಲ್ಲಿ ಬಾಟ್ಸ್ನ ಓಡಿಸ್ಬೇಡಿ. ನಾನು
ಹೇಳಬಾರ್ದು ಅಂತೆಲ್ಲ ತುಂಬಾ ಯೋಚನೆ ಮಾಡಿದ್ದೆ ಹಿಂದಿನ ವೀಡಿಯೋದಲ್ಲೆಲ್ಲ ಬಾಟ್ಸ್ ಓಡಿಸ್ಬೇಕಾದ್ರೆ. ನೋಡಿ, ಧ್ರುವ ಸರ್ಜಾ ಅವ್ರಿಗೆ ಆಲ್ರೆಡಿ ಫ್ಯಾನ್ಸ್ ಇದ್ದಾರೆ, ನೀವು ಬಾಟ್ಸ್ ಓಡಿಸೋ ಅಂಥ ಅಗತ್ಯ ಇಲ್ಲ. ನಾನು ಏನು ಕೇಳ್ತಿದ್ದೀನಿ ಅಂದರೆ ನಿಮ್ಮ ಜೆನ್ಯೂನ್ ಕಮೆಂಟ್ ಬೇಕಾಗಿರುವಂಥದ್ದು. ಯಾಕೆ ಫ್ಯಾನ್ಸ್ ಇಲ್ಲ ಅಂತ? ಅವ್ರಿಗೆ ಫ್ಯಾನ್ಸ್ ಇದೆ, ಹ್ಯೂಜ್ ಫ್ಯಾನ್ ಬೇಸ್ ಇದೆ, ನಾನು ಒಬ್ಬ ಫ್ಯಾನೇ ಆಗಿರುವಂಥದ್ದು. ಸೊ ಬಾಟ್ಸ್ನ ಓಡಿಸೋ ಅಂಥದ್ದು ದಯವಿಟ್ಟು ನಿಲ್ಲಿಸಿ. ಪರ್ಟಿಕ್ಯುಲರಾಗಿ ನಿಮಗೆ ಹೇಳ್ತಿರೋವಂಥದ್ದು ಬೇಡ. ನನ್ನ ಅಕೌಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದು ರಿಯಲ್ ಅಲ್ಲ ಅಂತ. ನನಗೆ ರಿಯಲ್ ಆಗಿದ್ದರೆ ತಾನೇ ನಿಮ್ಮ ಜೊತೆ ನನಗೆ ರೆಸ್ಪಾನ್ಸ್ ಮಾಡೋಕ್ಕಾಗೋದು. ಹೌದು ಬ್ರೋ, ಎಸ್ ಬ್ರೋ ಅಂತೆಲ್ಲ ಹೇಳೋದಕ್ಕಾಗೋದು, ಹೌದು ಗುರು ಅಲ್ವಾ ಗುರು ಅಂತೆಲ್ಲ ಹೇಳೋದಕ್ಕಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪೀಸ್ ಔಟ್.